ಅಗ್ಗಾಯನು ಬರೆದ ಪ್ರವಾದನ ಗ್ರಂಥ. ಅಗ್ಗಾಯ 2ನೇ ಅಧ್ಯಾಯ 19ನೇ ವಚನ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದ ದೇವರೇ, ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸುವೆನು ಎನ್ನುವಂಥ ಈ ವಾಕ್ಯದ ಭಾಗದ ಮುಖಾಂತರ ನಮ್ಮ ಸಂಗಡ ನೀನು ಮಾತನಾಡಲಿಕ್ಕಿದೆಯಲ್ಲಪ್ಪ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ರಾಜ ದೇವರೇ, ಈ ಸಮಯದಲ್ಲಿ ಕರ್ತನೆಪ್ಪ, ವಾಕ್ಯವನ್ನು ಹಂಚತಕ್ಕ ನನ್ನನ್ನು ನಿನ್ನ ದುಡ್ಡು ಗೊತ್ತಿಸಿ ಕೊಡ್ತಾ ಇದ್ದಾನೆ ದೇವರೇ. ನನ್ನನ್ನು ನೀನು ತಾನೆ ಮರೆ ಮಾಡು ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ಈ ವಾಕ್ಯ ಭಾಗಗಳ ರಹಸ್ಯಾರ್ಥಗಳನ್ನು, ಗೂಢಾರ್ಥಗಳನ್ನಪ್ಪ ನೀನು ತಾನೇ ಗೋಚರಪಡಿಸಿ ನಾವು ಯಾವ ರೀತಿಯಾಗಿರಬೇಕು, ಹೇಗೆ ಜೀವಿಸಬೇಕು ಎಂಬುದೆಲ್ಲ ಸಂಗತಿಗಳನ್ನು ಕಲಿಸು ಕರ್ತನೆಪ್ಪ. ನೀನು ಕಲಿಸಲು ಯಾವಾಗಲೂ ಆಸಕ್ತಿಯಿಂದ ಇರ್ತೀಯಲ್ಲಪ್ಪ ದೇವರೇ. ನಾವು ಸಹ ಕಲಿಯತಕ್ಕವರು ಅದೇ ದಾಹದಿಂದ ಇರುವುದಾದರೆ ಇನ್ನೂ ಹೆಚ್ಚಿನದಾಗಿ ಕಲಿಸಿ ಕರ್ತನಾಗಿದೆಯಲ್ಲ, ನಿನಗೆ ಸ್ತೋತ್ರ ಕರ್ತನೆ. ನಿನಗೆ ಮಹಿಮೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇರೋದೇನೆಂದರೆ, ಕಣಜದಲ್ಲಿ ಕಾಳು ಇನ್ನೂ ಇದೆಯೋ, ಕಣಜದಲ್ಲಿ ಕಾಳು ಇನ್ನೂ ಇದೆಯೋ. ದ್ರಾಕ್ಷೆ, ಅಂಜೂರ, ದಾಳಿಂಬ, ಓಲಿವ ಈ ಗಿಡಗಳು ಫಲಿಸಲಿಲ್ಲವಲ್ಲ. ಅಂದರೆ ಯಾವ ಗಿಡಗಳು ಸಹ ಫಲ ಕೊಟ್ಟಿಲ್ಲ. ಅಂಥದ್ರಲ್ಲಿ ನಿನ್ನ ಕಣಜದಲ್ಲಿ ಕಾಳಿದೆಯಾ, ಇದೆಯೋ ಅಂತ ದೇವ್ರೇನು ಮಾಡ್ತಾ ಇದ್ದಾರೆ, ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದರಲ್ಲಿ ಅರ್ಥ ಏನು ತೋರಿಸ್ತಾ ಇದೆ? ಬರಗಾಲ ಬಂದಿದೆ, ಅಥವಾ ಯಾವ ಬೆಳೆಗಳು ಆಗಿಲ್ಲ, ಏನೂ ಆದಾಯಗಳಿಲ್ಲ, ಎಲ್ಲ ಕಣಜಗಳು ಖಾಲಿಯಾಗಿವೆ. ಅದು ಯಾರಿಗೂ ಗೊತ್ತು? ನಮಗೂ ಗೊತ್ತು, ದೇವ್ರಿಗೂ ಚೆನ್ನಾಗಿ ಗೊತ್ತು. ಆದರೆ ದೇವ್ರು ಹೇಳುವಂಥ ಮುಂದಿನ ಮಾತೇನೆಂದರೆ, ಯಾವುದು ಫಲಿಸಲಿಲ್ಲವಲ್ಲ, ಆದರೆ ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಹತ್ರ ಕಣಜಗಳು ಖಾಲಿಯಾಗಿದೆ ಅಂದರೆ ಯಾರಾದರೂ ನಮ್ಮನ್ನು ಪ್ರೀತಿ ಮಾಡ್ತಾರಾ? ಯಾರೂ ಪ್ರೀತಿ ಮಾಡೋಣ. ಆದರೆ ಕಣಜ ಖಾಲಿಯಾಗಿದ್ರೂ ಸಹಿತವಾಗಿ ದೇವರು ಹೇಳುವಂಥ ಒಂದೇ ಮಾತು, ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆ. ಹಲ್ಲೆಲೂಯಾ. ಹಾಗಾದರೆ ಕೆಲವೊಂದು ವಾಕ್ಯ ಭಾಗಗಳನ್ನ ನೋಡೋಣ, ಅದರ ಅರ್ಥಗಳು ಏನು ಎಂಬುದನ್ನು ದೇವರು ನಮಗೆ ಪ್ರಕಟಪಡಿಸ್ತಾರೆ. ನಮ್ಮಲ್ಲಿ ಏನು ಇಲ್ಲದೆ ಇರುವಂಥ ಸಮಯದಲ್ಲೇ ದೇವರು ಕಾರ್ಯ ಮಾಡಲು ಶಕ್ತರು. ನಮ್ಮಲ್ಲಿ ಏನು ಇಲ್ಲದೆ ಇರುವಾಗ ಕಾರ್ಯ ಮಾಡಲು ಶಕ್ತರು. ಮೊದಲನೇದಾಗಿ ಅಬ್ರಹಾಮನನ್ನು ದೇವರೇನು ಮಾಡ್ತಾರೆ, ಹೆಸರು ಹಿಡಿದು ಕೂಗಿ ಕರೀತಾರೆ. ಏನಂತಾರೆ? ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು, ನಿನ್ನ ಮುಖಾಂತರವಾಗಿ ಭೂಲೋಕದ ಎಲ್ಲ ಜನರಿಗೆ ಏನು ಮಾಡ್ತೇನೆ, ಆಶೀರ್ವಾದವನ್ನು ಉಂಟು ಮಾಡ್ತೇನೆ, ನೀನು ಆಶೀರ್ವಾದದ ನಿಧಿಯಾಗುವಿ, ನಿನ್ನನ್ನು ಅರಸುವವ್ರನ್ನ ಅರಸ್ತೇನೆ, ನಿನ್ನನ್ನು ಶಪಿಸುವವ್ರನ್ನ ಶಪಿಸ್ತೇನೆ ಅಂತೆಲ್ಲ ವಾಗ್ದಾನಗಳನ್ನು ದೇವರೇನು ಮಾಡ್ತಾರೆ, ಅಬ್ರಹಾಮನಿಗೆ ಕೊಡ್ತಾರೆ. ಕೊಟ್ಟಲಿಲ್ವಾ? ಕೊಟ್ಟು. ನಿಮಗೂ ಕರ್ತನು ನೀವು ನಿಮ್ಮ ಕುಟುಂಬಗಳಲ್ಲಿ ರಕ್ಷಣೆಗೆ ಬರುವುದಕ್ಕಿಂತ ಮುಂಚಿತವಾಗಿ ದೇವರೇನು ಮಾಡಿದ್ರು, ಸುವಾರ್ತೆ ಮೂಲಕ ನಿಮ್ಮನ್ನು ಕೂಗಿದ್ರ ಕೂಗಲಿಲ್ಲ? ಕೂಗುವಾಗ ದೇವರ ವಾಗ್ದಾನಗಳನ್ನು ಕೊಟ್ಟಿದ್ದಾರ ಇಲ್ವಾ? ಆಗ ನಿಮ್ಮ ಕಣಜಗಳು ಖಾಲಿಯಾಗಿತ್ತಲ್ವ? ಖಾಲಿಯಾಗಿತ್ತ, ತುಂಬಿತ್ತು? ಖಾಲಿಯಾಗಿತ್ತು. ಹಲ್ಲೆಲೂಯಾ. ನಾ ಹೇಳ್ತಾ ಇರೋಂಥ ಕಣಜಗಳು ಅದು ಬೇರೆ. ನೀವು ಅನ್ಕೊಳ್ತಾ ಇರೋದು ರೇಷನ್ ಬಾಕ್ಸಲ್ಲಿ ರೇಷನ್ನು ತಿಂಗಳು ಕೊನೆಯಲ್ಲಾದರೂ ಅಲ್ಪ ಸ್ವಲ್ಪ ಇರುತ್ತೆ, ಆಯಿತಾ? ಹೃದಯದ ಕಣಜಗಳು ಏನಾಗಿರ್ತವೆ? ಖಾಲಿನೇ ಇರ್ತವೆ. ಹಲ್ಲೆಲೂಯಾ. ಈ ಹೃದಯದ ಕಣಜಗಳು ಖಾಲಿಯಾಗಿರೋಂಥ ಸಮಯದಲ್ಲಿ, ನಾವು ಪರಿತಪಿಸುವಂಥ ಸಮಯದಲ್ಲಿ, ಸಂಕಟ ಪಡುವಂಥ ಸಮಯದಲ್ಲಿ, ದಿಕ್ಕಿಲ್ಲದವರಾಗಿರುವಂಥ ಸಮಯದಲ್ಲಿ ದೇವರು ಹೇಳುವಂಥ ಮಾತು, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಅಬ್ರಹಾಮನಿಗೆ ದೇವರೇನು ಮಾಡಿದ್ರು, ವಾಗ್ದಾನಗಳನ್ನು ಕೊಟ್ಟು ಆತನನ್ನು ಕೂಗುದು. ದೇವರು ಒಬ್ಬ ವ್ಯಕ್ತಿಯನ್ನು ಕರೀತಾರೆ ಅಂತಂದರೆ ಸುಮ್ಮನೆ ಕರೆದ್ಬಿಡಲ್ಲ, ಬಂದ್ಬಿಡು ಅಂತ ಅನ್ನಲ್ಲ. ದೇವರೇನು ಮಾಡ್ತಾರೆ, ನಮಗೆ ಆದಂಥ ಆಶೀರ್ವಾದಗಳು ಏನು ಅದನ್ನೆಲ್ಲ ಗೋಚರಪಡಿಸಿ ನಮ್ಮನ್ನು ಹೆಸರು ಹಿಡಿದು ಕೂಗಿ ಕರೀತಾರೆ. ಹಲ್ಲೆಲೂಯಾ. ನನ್ನನ್ನು ಕರೆದಾಗ ದೇವರು ತನ್ನದೇ ಆದಂಥ ವಾಗ್ದಾನಗಳನ್ನು ನನಗೆ ಅನುಗ್ರಹ ಮಾಡುತ್ತೆ. ನೀನು ಅರಿಯದ ಜನಾಂಗವು ನಿನ್ನ ಬಳಿಗೆ ಓಡಿ ಬರುವುದು, ನಿನ್ನ ಆಶ್ರಯಕ್ಕೆ ಬರುವುದು ಅಂತ ವಾಗ್ದಾನಗಳನ್ನ ಕೊಟ್ಟರು. ಅದು ನೆರವೇರ್ತಾ ಇದೆ. ನಿಮ್ಮ ಜೀವಿತಕ್ಕೂ ದೇವರೇನು ಮಾಡಿರ್ತಾರೆ, ವಾಗ್ದಾನಗಳು. ಅದೇ ನಿಜವಾದ ತಲೆ ಬರಹದ ವಾಗ್ದಾನ. ವರ್ಷ ಬರೋ ವಾಗ್ದಾನ ಬೇರೆ, ನೀವು ಕರೆಯಲ್ಪಡುವಾಗ ನಿಮ್ಗೇನು ವಾಗ್ದಾನ ಕೊಟ್ಟಿರ್ತಾರೋ ಅದೇ ನಿಮ್ಮ ಜೀವಿತದಲ್ಲಿ ಸದಾಕಾಲ ನೆರವೇರಿಸಲ್ಪಡತಕ್ಕ ವಾಗ್ದಾನ. ಈಗ ಅಬ್ರಹಾಮನನ್ನು ದೇವರು ಕರೆದಾಗ ಅಬ್ರಹಾಮನ ಜೀವಿತ ಏನಾಗಿರುತ್ತೆ ಅಂದರೆ, ವಾಕ್ಯವನ್ನು ನೋಡ್ರಿ,
ಇದು ಆದಿಕಾಂಡ 12ನೇ ಅಧ್ಯಾಯ 5ನೇ ವಚನ. 12ನೇ ವಚನದ 1ನೇ ವಾಕ್ಯ ಭಾಗದಲ್ಲಿ ಅಬ್ರಹಾಮನನ್ನ ದೇವರೇನ್ ಮಾಡ್ತಾರೆ, ನೀನು ಸ್ವದೇಶವನ್ನ, ಬಂಧು ಬಳಗವನ್ನ, ತಂದೆಯ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು, ದೊಡ್ಡ ಜನಾಂಗವಾಗುವಂತೆ ಮಾಡಿ ನಿಮ್ಮನ್ನ ಆಶೀರ್ವದಿಸ್ತೇನೆ ಅಂತೆಲ್ಲ ವಾಗ್ದಾನಗಳನ್ನ ಕೊಡ್ತಾರೆ. ಇಲ್ಲಿ 5ನೇ ವಚನಕ್ಕೆ ಬರುವಾಗಲೇ ಅಬ್ರಹಾಮ ಎಲ್ಲಿ ಸೇರಿದ್ದಾನೆ? ಆಲ್ರೆಡಿ ಕಾನಾನ್ ದೇಶದಲ್ಲಿ. ಕಾನಾನ್ ದೇಶಕ್ಕೆ 5ನೇ ವಚನಕ್ಕೆ ಏನ್ ಮಾಡಿದ್ದಾನೆ? ಅಬ್ರಹಾಮನು ಬಂದು ಸೇರಿಕೊಂಡಿದ್ದಾನೆ. 1ನೇ ವಚನದಲ್ಲಿ ಕರೆದಂಥ ದೇವರು 5ನೇ ವಚನದಲ್ಲಿ ಅಬ್ರಹಾಮನು ಆ ಕಾನಾನ್ ದೇಶಕ್ಕೆ ಬಂದ. ಕಾನಾನ್ ದೇಶಕ್ಕೆ ಬಂದ ಮೇಲೆ ಈಗ ಆತನಿಗೇನಾಗಬೇಕಾಗಿತ್ತು? ಎಲ್ಲ ವಾಗ್ದಾನಗಳು ಒಂದಾಗಿ 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 ಆತನ ಜೀವಿತದಲ್ಲಿ ನೆರವೇರಬೇಕಾಗಿತ್ತು. ನೆರವೇರ್ತಾ ಯಾವಾಗ? ಈಸಾಕ ಯಾವಾಗ ಬಿಡ್ತಾನೆ? ಅವನು ಬಂದಾಗ ಎಷ್ಟು ವರ್ಷ? 75ನೇ ವರ್ಷ. 12ನೇ ಅಧ್ಯಾಯದಲ್ಲಿ ದೇವರು ಆತನಿಗೆ ವಾಗ್ದಾನಗಳನ್ನ ಕೊಟ್ರೆ 21ನೇ ವಚನದಲ್ಲಿ ಅದು ನೆರವೇರಲಿಕ್ಕೆ, 21ನೇ ಅಧ್ಯಾಯದಲ್ಲಿ ನೆರವೇರಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾಕೆ? 12ನೇ ವಚನ 1ನೇ ಅಧ್ಯಾಯ 12ನೇ ಅಧ್ಯಾಯ 1ನೇ ವಚನದಲ್ಲೇ ಅವನು ಮನೆಯನ್ನ ಬಿಡು ಅಂತ ಅಂದ್ರು, ಅವನೆಲ್ಲವನ್ನ ಬಿಟ್ಟ. 5ನೇ ವಚನಕ್ಕೆ ಬಂದ ತಕ್ಷಣನೇ ಅವನೇನ್ ಮಾಡ್ದ? ಕಾನಾನ್ ದೇಶಕ್ಕೆ ಸೇರ್ಕೊಂಡ ಅಲ್ವಾ? ತಕ್ಷಣನೇ ಆತನಿಗೆ ಏನಾಗಬೇಕಾಗಿತ್ತು? ಸಂತಾನ ಆಗಬೇಕಾಗಿತ್ತು. ಆದರೆ ಅದೇನು ಸಾರಾಂಶ ಅಂದರೆ, ನಿಮ್ಮನ್ನೆಲ್ಲ ದೇವರು ಸೈನ್ಯವಾಗಿ ನೇಮಕ ಮಾಡೋಂಥ ಸಮಯದಲ್ಲಿ ಒಂದೇ ಮಾತಾಡಿದ್ವಿ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನ ಆಶೀರ್ವದಿಸುವೆ. ನಾವು ವಾಕ್ಯವನ್ನು ಕೊಟ್ಟು ನಾಳೆ ಇದೇ ವಾಕ್ಯ ಭಾಗ ಅಂತ ರಾತ್ರಿ ಕೂತು ಪ್ರಾರ್ಥನೆ ಮಾಡುವಾಗ ದೇವರು ಅನೇಕ ಸಂಗತಿಗಳನ್ನ ತಿಳಿಸಿ ಮಾತಾಡ್ತಾ ಇದ್ರು. ಅದೇನಂದ್ರೆ, ನಾವು ಸಹಿತವಾಗಿ ಯೇಸು ಕ್ರಿಸ್ತನ ಬಳಿಗೆ ಸುವಾರ್ತೆ ಮೂಲಕ ಕರೆಯಲ್ಪಟ್ಟಾಗ ಸಭೆ ಬಂದ್ಬಿಡ್ತೇವೆ. ಆರಾಮ್ಸೆ ಬರ್ತೀವಲ್ವ? ಬಂದ ಮೇಲೆ ಸಭೆಯನ್ನು ಬಿಟ್ಟು ಬೇರೆ ಎಲ್ಲ ಕಾರ್ಯವನ್ನ ಬಹಳ ಆಸಕ್ತಿಯಿಂದ ಮಾಡ್ತಾ ಇರ್ತೀವಿ. ದೇವರೆಲ್ಲ ಕಾರ್ಯಗಳನ್ನ ಬಿಟ್ಟು ನಮ್ಮೆಲ್ಲ ಕಾರ್ಯಗಳನ್ನ ಬಹಳ ಆಸಕ್ತಿಯಿಂದ ಮಾಡ್ತಾ ಇರ್ತೀವಿ. ಅದರಿಂದ ವಾಗ್ದಾನಗಳೇನಾಗಲ್ಲ? ವರ್ಷ ವರ್ಷ ವಾಗ್ದಾನಗಳು ಬರ್ತಾನೆ ಇರ್ತೇವೆ. ಬರಲ್ವಾ? ಫಿಲಿಪ್ರದರಿಗೆ ಎಲ್ಲ ಸಾಲವನ್ನ ತೀರಿಸ್ತೇನೆ ವಾಗ್ದಾನ ಬಂತು. ಸಾಲ ತೀರ್ತಾ? ಯಾಕೆ ತೀರಿಲ್ಲ? ಹಲ್ಲೆಲೂಯ. ಅಬ್ರಹಾಮನ ಜೀವಿತದಲ್ಲೂ ಸಹಿತವಾಗಿ ಅದೇ ಕಾರ್ಯಗಳಾಯ್ತು. ಯಾಕೆ ಅಂದ್ರೆ ಆತನು 5ನೇ ವಚನಕ್ಕೆ ಕಾನಾನ್ ದೇಶಕ್ಕೆ ಬಂದು ಸೇರಿದ್ರೆ, ಆ 12ನೇ ಅಧ್ಯಾಯ ಕೊನೆಯ ಭಾಗಕ್ಕೆ ಹೋಗೋದಾದ್ರೆ ಅವನು ಐಗುಪ್ತ ದೇಶಕ್ಕೆ ಇಳಿದು ಹೋದನು. ಹಲ್ಲೆಲೂಯ. ಆತನು ಆತ್ಮಿಕವಾಗಿ ಹಿಂಜರಿದು ಹೋಗುವಂತವನಾಗಿದ್ದಾನೆ. ಮತ್ತು ಜೊತೆಗೆ ಯಾರನ್ನ ಕರ್ಕೊಳ್ಬಾರ್ದು ಅವರ ಜೊತೆ ಆತನ ಏನಾಗ್ತಾ ಇದ್ದಾನೆ? ಇಜ್ಜೋಡಾಗಿ ನಡೀತಾ ಇದ್ದಾನೆ. ದೇವರು ಹೇಳಿದ್ದು, ನೀನು ಎಲ್ಲರನ್ನು ಬಿಟ್ಟು ನನ್ನ ಹಿಂಬಾಲಿಸು ಅಂತ. ಅಬ್ರಹಾಮನ್ ಏನ್ ಮಾಡ್ತಾ ಇದ್ದಾನೆ? ತನ್ನ ತಮ್ಮನ ಮಗನನ್ನು ಸಹಿತವಾಗಿ ಕರೆದುಕೊಂಡು ಇಜ್ಜೋಡಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲೇನಾಗುತ್ತೆ ಅಂತ ಅಂದ್ರೆ, ಲೌಕಿಕವಾದ ಪ್ರಯಾಣ ಮಾಡ್ತಾ ಇದ್ದಾನೆ. ಆತ್ಮೀಕವಾಗಿ ಅವನು ಪ್ರಾರಂಭಿಸ್ತಾ ಇದ್ದಾನೆ, ಲೌಕಿಕವಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಯ್ಯೋ, ನನ್ನ ತಮ್ಮನ ಮಗನ ಬಿಡಬಾರ್ದು, ನಾನು ಜೊತೆಲಿ ಕರ್ಕೊಂಡು ಹೋಗ್ಬೇಕು, ಹಾಗೆ ಹೀಗೆ. ಅವನಿರೋ ದೇಶದಲ್ಲಿ ಬರಗಾಲ ಬರುತ್ತೆ, ಅಯ್ಯೋ ಬರಗಾಲ ಬಂತಲ್ಲ, ನಾನು ಈಗೇನು ಮಾಡಬೇಕು? ಐಗುಪ್ತ ದೇಶಕ್ಕೆ ಇಳಿದೋಗ್ಬೇಕು. ಅದೇ ಈಸಾಕ, ಈತನ ಮಗನ ಒಬ್ಬನೇ ಮಗನಾದ ಈಸಾಕನ ಜೀವಿತದಲ್ಲೂ ಸಹಿತವಾಗಿ ಬರಗಾಲ ಬರುತ್ತೆ. ಬರಗಾಲ ಬಂದಾಗ ಆತನಿಗೆ ದೇವರು ಹೇಳ್ತಾರೆ, ನೀನು ಐಗುಪ್ತ ದೇಶಕ್ಕೆ ಇಳಿದು ಹೋಗಬೇಡ, ನೀನಿರೋ ದೇಶದಲ್ಲಿ ಇರು. ಅವನು ಫಿಲಿಸ್ಟಿಯರ ದೇಶದಲ್ಲಿ ಇರ್ತಾನೆ, ನೀನು ಇರೋ ಸ್ಥಳದಲ್ಲಿ ಇರು, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ತಂದೆ ಐಗುಪ್ತ ದೇಶಕ್ಕೆ ಇಳಿದು ಹೋಗ್ತಾನೆ, ಮಗ ಇಳಿದು ಹೋಗದೆ ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ತಾನೆ. ಹಲ್ಲೆಲೂಯ. ಮತ್ತೆ ಐಗುಪ್ತ ದೇಶಕ್ಕೆ ಇಳಿದು ಹೋದಂತ ಅಬ್ರಹಾಮನು ಏನ್ ಮಾಡ್ತಾನೆ? ಸಾರಳನ್ನ ತನ್ನ ತಂಗಿ ಅಂತ ಹೇಳ್ಕೊಳ್ತಾನೆ. ಅಲ್ಲಿರೋಂಥವ್ರು ಅವಳನ್ನ ಕಿಡ್ನಾಪ್ ಮಾಡ್ತಾರೆ. ಮತ್ತೆ ಅಲ್ಲಿಂದ ಒಂದು ಬಹುಮಾನ ಬರುತ್ತೆ ಅಬ್ರಹಾಮನ ಹುಡುಕೊಂಡು. ಯಾವ್ದದು ವಾಕ್ಯ ಓದ್ತಾ ಇದ್ದೀರಾ ಮನೆ? ಅಬ್ರಹಾಮನ್ನ ಹುಡುಕೊಂಡು ಬಂದ ಗಿಫ್ಟ್ ಯಾವುದು? ಐಗುಪ್ತ ದೇಶದಿಂದ. ಗೊತ್ತಿಲ್ಲ? ಯಾರು? ಆಗರಳು. ಹಲ್ಲೆಲೂಯ. ಐಗುಪ್ತ ದೇಶದಿಂದ ಅಬ್ರಹಾಮನಿಗೆ ಗಿಫ್ಟ್ ಆಗಿ ಬಂದವರು ಯಾರು? ಆಗರಳು. ಅದು ಗಿಫ್ಟಾ? ಇದುವರೆಗೂ ಇಸ್ರಾಯೇಲ್ ಸಂತತಿಗೆ ಮುಳ್ಳಿನ ಹಾಗೆ ಚುಚ್ಚುತ್ತಾ ಇರುವಂತ ಸಂತತಿಯ ಮೂಲ ತಾಯಿ, ಇವನು ಮೂಲ ತಂದೆ. ಹೀಗೆ ಆಗರಳನ್ನ ಸಾರಳಿಗೆ ದಾಸಿಯಾಗಿ ಕಳಿಸುವಂತ ಸಮಯದಲ್ಲಿ ಸಾರಳು ಏನ್ ಮಾಡ್ತಾಳೆ? ಗಂಡನಿಗೆ ಅಡ್ಡದಾರಿಯ ಆಲೋಚನೆಗಳನ್ನ ಹೇಳ್ಕೊಡ್ತಾಳೆ. ಏನಂತ? ದೇವರೇನೋ ಹೇಳಿದ್ರಪ್ಪ, ಈಗೇನಾಯ್ತು? ನನಗೂ ವಯಸ್ಸಾಗ್ತಾ ಇದೆ, ನಿನಗೂ ವಯಸ್ಸಾಗ್ತಾ ಇದೆ,
ದಾಸಿಯ ಮುಖಾಂತರ ಸಂತಾನವನ್ನ ಪಡ್ಕೊಳ್ಳೋಣ ಅಂತ. ಯಾವ ಸಂತಾನ? ಇಸ್ಮಾಯಿಲನ ಸಂತಾನದಿಂದ ಅಬ್ರಹಾಮನಿಗೂ ವ್ಯತ್ಯೆ ಉಂಟಾಗುತ್ತೆ. ಈಗ ಅಬ್ರಹಾಮನ ಸಂತತಿಯಾಗಿರುವಂಥ ಇಸ್ರಾಯೇಲ್ರಿಗೂ ಸಹಿತವಾಗಿ ಸಾವಿರ ಸಾವಿರ ವರ್ಷಗಳಿಂದಲೂ ಅದೇ ಯಾತನೆಗಳು. ಎಲ್ಲ ಅರಬ್ ರಾಷ್ಟ್ರಗಳು ಆತನನ್ನ, ಇಸ್ರಾಯೇಲನ್ನ ಏನ್ ಮಾಡ್ತಾ ಇದ್ದಾರೆ? ಇದುವರೆಗೂ ಪೀಡಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಅಂದ್ರೆ ದೇವರು ಹೇಳುವಂತ ಮಾತೇನಂದ್ರೆ, ಅಬ್ರಹಾಮನ ಕೊನೆಯಲ್ಲಿ ಏನ್ ಮಾಡ್ತಾ ಇರ್ತಾನೆ ಪದೇ ಪದೇ ಅಂತ ಅಂದ್ರೆ, ತನ್ನ ಹೆಂಡತಿ ಬಹಳ ಸುಂದರಿಯಾಗಿದ್ದಂತ ನಿಮಿತ್ತವಾಗಿ ನಾನು ಆಕೆಯ ಗಂಡ ಅಂತ ಹೇಳ್ಕೊಳ್ಳಿಕ್ಕೆ ಆತನಿಗೆ ಇಷ್ಟ ಇರಲ್ಲ. ಯಾಕೆ ಅಂತ ಅಂದ್ರೆ, ನನ್ನನ್ನು ಕೊಲೆ ಮಾಡ್ಬಿಟ್ಟಿರ್ತೇನೆ, ಇವಳನ್ನೇನು ಮಾಡ್ಬಿಡ್ತಾರೆ, ಮತ್ತೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ, ನಾನು ಸತ್ತೋಗ್ಬಿಡ್ತೀನಲ್ಲ ಅಂತ. ಅದಕ್ಕೆ ಅವ್ನು ಹೇಳ್ಕೊಡೋ ಉಪಾಯ ಏನಂದ್ರೆ, ನೀನು ನನ್ನ ತಂಗಿ, ನಾನು ನಿನ್ನ ಅಣ್ಣ ಅಂತ ಹೇಳು. ಅದರಲ್ಲಿ ಅರ್ಥ ಏನು ಗೊತ್ತಾ? ತಂಗಿ ಅಲ್ವಾ, ನನಗೆ ಹೇಗೋ ಮದುವೆ ಮಾಡಿಕೊಡ್ಲಿ ಅಂತ ಇವನಿಗೆ ಹೆಚ್ಚಾದಂಥ ಬಹುಮಾನಗಳು, ಗಿಫ್ಟ್ಗಳು, ಕಾಣಿಕೆಗಳು, ಅನೇಕ ಜನರ ದಯೆ, ಇದೆಲ್ಲ ಸಿಗುತ್ತೆ ಅನ್ನೋದು ಅಬ್ರಹಾಮನ ಆಲೋಚನೆ. ಆದರೆ ಕರೆದಾತನು ನಂಬಿಗಸ್ತನು. ಐಗುಪ್ತ ದೇಶಕ್ಕೆ ಹೋಗಿ ಸಿಕ್ಕಿಕೊಂಡಾಗ ಬಿಡಿಸ್ಕೊಂಡು ಬಂದಿದ್ಯಾರು? ದೇವರು, ಅಬ್ರಹಾಮನ ದೇವರು. ಅಲ್ಲಿರುವಂಥ ಎಲ್ಲ ಸ್ತ್ರೀಯರಿಗೆ, ಅಭಿಮೇಲಕನ ಕರ್ಕೊಂಡು ಹೋಗ್ತಾನೆ, ಐಗುಪ್ತಿಯರು ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ದೇವರೇನು ಮಾಡ್ತಾರೆ? ಸಾರಳನ್ನ ಬಚಾವ್ ಮಾಡಿ ಕರೆದುಕೊಂಡು ಬರ್ತಾರೆ. ಅಬ್ರಹಾಮನು ಹೇಳಿದಂಥ ಒಂದು ಸುಳ್ಳು ಏನಾಗುತ್ತೆ? ಯಹೂದ ಕುಲದಲ್ಲಿ ಅದು ನೆರವೇರ್ಕೊಂಡು ಹೋಗ್ತಾನೆ ಇರುತ್ತೆ. ಹಲ್ಲೆಲೂಯಾ. ಹೀಗೆ ಇದೇ ದಿವಸ ಆಶೀರ್ವಾದ ಅಂತ ಹೇಳಂತ ಮಾತು, ಅಬ್ರಹಾಮನ ವಾಗ್ದಾನಗಳನ್ನು ಹೊಂದಿಕೊಂಡ್ರು. ಯಾಕೆ ಅಷ್ಟು ತಡವಾಯಿತು ಅಂದರೆ, ಆತನ ವೈಯಕ್ತಿಕ ಜೀವಿತದಲ್ಲಿ ಆತ್ಮಿಕ ಹೆಜ್ಜೆಗಳನ್ನು ಸರಿಯಾಗಿ ಇಡದ ನಿಮಿತ್ತವಾಗಿ ಆಶೀರ್ವಾದ ನಿಧಾನ ಆಯಿತು. ಅದಕ್ಕೆ ದೇವರು ಹೇಳ್ತಾ ಇದ್ದೇನೆಂದರೆ, ತಾನಾಗಿ ಆಶೀರ್ವಾದ ಬಂದರೂ ತಡ ಮಾಡಿದ ಭಕ್ತ. ಏನಂತೆ? ತಾನಾಗಿ ಆಶೀರ್ವಾದ ಬಂದರೂ ತಡೆ ಮಾಡಿದ ಭಕ್ತ. ನೀವೆಲ್ಲರೂ ಅಂಥ ಜನಾಂಗನೇ ತಾನೆ. ನಿಮ್ಗೆ ಆಶೀರ್ವಾದಗಳು ಹುಡಿಕೊಂಡು ಬರ್ತಾನೆ ಇರ್ತವೆ. ನೀವೇನು ಮಾಡಿರ್ತೀರಾ? ಎರಿಗೋ ಕೋಟೆ ಥರ ದೊಡ್ಡ ಕೋಟೆ ಕಟ್ಕೊಬಿಟ್ಟು ನಿಂತ್ಕೊಬಿಡೋದು. ಈ ಕಡೆ ನೀವು ನಿಂತ್ಕೊಳ್ಳೋದು, ಆ ಕಡೆ ದೇವರ ನಿಲ್ಲಿಸ್ಬಿಟ್ಟು ಹೇಳೋದು, ದೇವರು ಸತ್ಯವಾಗಿದ್ರೆ ಯಾಕೆ ನಮ್ಮನ್ನು ಆಶೀರ್ವಾದ ಮಾಡಲಿಲ್ಲ? ಕೋಟೆ ಕಟ್ಟಿರೋದು ಯಾರು? ಹಾಗಾದರೆ ಕೋಟೆ ಕೆಡಕಬೇಕಾಗಿರೋದು ಯಾರು? ನೀವು ಯಾವತ್ತು ಕೋಟೆ ಕೆಡಕ್ತಿರೋ ಅದೇ ದಿವಸ ನಿಮ್ಮ ಆಶೀರ್ವಾದದ ದಿನ, ಅದೇ ದಿವಸ ನಿಮ್ಮ ಬಿಡುಗಡೆಯ ದಿನ, ಅದೇ ದಿವಸ ನಿಮ್ಮ ರಕ್ಷಣೆಯ ದಿನ, ಅದೇ ನಿಮ್ಮ ಸಂತೋಷದ ಸುದಿನ. ಹಲ್ಲೆಲೂಯಾ. ಹಾಗಾದ್ರೆ ಆತನ ಏನ್ ಮಾಡ್ತಾನೆ ಅಂತಂದ್ರೆ, ಕೊನೆಯಲ್ಲಿ ದೇವರು ಈತನನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲಪ್ಪ ತಾಳಿ, ಮತ್ತೆ ಆಗರಣ ಆಲೋಚನೆಗಳನ್ನ ಕೇಳಿ ಇವನು ಬೇರೆ ಬೇರೆ ಸಂತಾನಗಳಿಗೆಲ್ಲ ತಂದೆ ಆಗ್ಬಿಟ್ರೆ ಕಷ್ಟ ಅಂತ ಹೇಳಿ ಒಬ್ಬ ಮಗನನ್ನ ಕೊಡ್ತಾರೆ. ಆ ಮಗನನ್ನ ಕೊಟ್ಟಾಗಲೂ ಸಹಿತವಾಗ ಅವನೇನು ಮಾಡ್ತಾ ಇರ್ತಾನೆ? ಮಗನಲ್ಲೇ ಹೆಚ್ಚು ಪ್ರೀತಿಯನ್ನ ಕಂಡು ಉಲ್ಲಾಸ ಪಡ್ತಾ ಇರ್ತಾನೆ. ಆಗ ದೇವರೇನು ಮಾಡ್ತಾರೆ? ನಿನ್ ಬಿಟ್ರೆ ಏನು ಸರಿ ಹೋಗಲ್ಲ ಇರು ಅಂತ ಹೇಳಿ, ಇರುವಂಥ ಒಬ್ಬನೇ ಮಗನನ್ನ ನೀನು ನನಗೇನು ಮಾಡು? ಸಮರ್ಪಿಸು. ಹಲ್ಲೆಲೂಯಾ. ಈಗ ಸಮರ್ಪಿಸು ಅಂದಮೇಲೆ ಅಬ್ರಹಾಮನಿಗೆ ಏನಾಯ್ತು? ಫುಲ್ ಜ್ಞಾನೋದಯ ಆಯಿತು. ಕರೆದಾತನ ಯಾರೋ? ದೇವರು. ನಾನು ಯಾರನ್ನ ಪ್ರೀತಿಸಬೇಕು? ದೇವರನ್ನೇ ಪ್ರೀತಿಸಬೇಕು. ಇಲ್ಲಿ ತನಕ ವೈಯಕ್ತಿಕ ಜೀವಿತದಲ್ಲಿ ತಪ್ಪು ಹೆಜ್ಜೆಗಳನ್ನ ಇಟ್ಟಿಕೊಂಡು ಹೋದ ಅಬ್ರಹಾಮನು ಈಗ ಏನಾಗ್ತಾ ಇದ್ದಾನೆ? ಹೆಚ್ಚಾಗಿ ಮಗನನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಕರ್ತನಿಗೆ ಸಲ್ಲಿಸಬೇಕಾದ ಸ್ಥಾನ ಮಾನ ಗೌರವನ ಸಲ್ಲಿಸದೆ ಆತನು ಮರೆತು ಹೋಗ್ತಾ ಇದ್ದಾನೆ. ಈಗ ದೇವರೇನು ಮಾಡ್ತಾ ಇದ್ದಾರೆ? ಸಮರ್ಪಿಸುವಂತ ತಕ್ಷಣ ಆತನಿಗೆ ಜ್ಞಾನೋದಯಾಗಿ, ಆಯ್ತಪ್ಪ ನನ್ನ ತಪ್ಪಾಯ್ತು ಅಂತ ಹೇಳಿ ಮಗನನ್ನ ಸಮರ್ಪಿಸುವ ಕೆಲಸಕ್ಕೆ ಮುಂದಾಗಿ ನಿಲ್ಲುವಾಗ 12ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಿದ ಮಾತು ಮತ್ತೆ ಆಗ ದೇವರು ರಿಪೀಟ್ ಮಾಡ್ತಾರೆ. ಅಲ್ಲಿವರೆಗೂ ದೇವರೇನು ಹೇಳಲ್ಲ, ಮತ್ತೆ ಆ ವಚನನ ಹೇಳೋದೇ ಇಲ್ಲ. ಆದಿಕಾಂಡ 22:16 ನೋಡ್ರಿ. 22:16, ನಾನು ನಿನ್ನನ್ನು ಆಶೀರ್ವದಿಸುವೆ, ನಾನು ನಿನ್ನನ್ನು ಆಶೀರ್ವದಿಸುವೆನು. ಯಾವಾಗ ಇದು ಆಶೀರ್ವಾದ ಹೇಳ್ರಿ? ದೇವರು ಹೇಳಿದ ಹಾಗೆ ನಡೆಯಬೇಕು. ಎರಡನೇದಾಗಿ ಕರ್ತನನ್ನೇ ಪ್ರೀತಿಸಬೇಕು. ಯಾವಾಗ ಈ ಕಾರ್ಯ ನಿಮ್ಮ ಜೀವಿತದಲ್ಲಿ ಜರುಗುತ್ತೋ ಆಗ ದೇವರು ಹೇಳ್ತಾರೆ, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನ, ಜೋರಾಗಿ ಹೇಳ್ರಪ್ಪ, ಇದೇ ದಿವಸ ಮೊದಲುಗೊಂಡು ಆಮೇಲೆ ಮುಂದಿನ ವಾಕ್ಯ ಏನಂತಂದ್ರೆ, ಇದು ದೇವರು ತಿಳಿಸಿದ್ದು, ತಾನಾಗಿ ಆಶೀರ್ವಾದ ಕೇಳಿದ ಭಕ್ತ. ಏನಂತ? ಇಲ್ಲಿ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ಆದಿಕಾಂಡ 32ನೇ ಅಧ್ಯಾಯ 22ರಿಂದ 28 ನೋಡಿ. ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ಬಿಡುವುದಿಲ್ಲ. ಅಲ್ಲಿ ಅಬ್ರಹಾಮನಿಗೆ ಹೇಳ್ತಾರೆ,
ಆತನ ತನ್ನ ಜೀವಿತಗಳನ್ನ ಕ್ರಮಕ್ರಮವಾಗಿ ಬದಲಾಯಿಸಿಕೊಂಡ ನಿಮಿತ್ತವಾಗಿ ನಾನು ನಿನ್ನನ್ನ ಆಶೀರ್ವದಿಸುವೆನು. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಯಾಕೋಬ ಕೇಳ್ತಾ ಇದ್ದಾನೆ, ನೀನು ನನ್ನನ್ನ ಆಶೀರ್ವದಿಸು. ಹಲ್ಲೆಲೂಯಾ. ಅದೇ ತಾನೆ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ಬಿಡುವುದೇ ಇಲ್ಲ. ಇಲ್ಲಿ ಆಶೀರ್ವಾದಕ್ಕೋಸ್ಕರ ಯಾಕೋಬ ಏನ್ ಮಾಡ್ತಾ ಇದ್ದಾನೆ? ಹೋರಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಕ್ವಶನ್ ನಿಮ್ಗೆ, ಆಶೀರ್ವಾದ ಅಂದ್ರೆ ಹೇಳ್ರಪ್ಪ, ದೇವರೇ ನೀನ್ ನನ್ನನ್ನು ಆಶೀರ್ವದಿಸು ಅಂತ ಕೇಳ್ತಿರಲ್ಲ, ದೇವರ ಬಲ ಇದ್ರೆ ಸಾಕ? ಓಕೆ, ನೆಕ್ಸ್ಟ್ ಆಶೀರ್ವಾದ ಅಂದ್ರೇನು? ಹಾ, ನೀವೆಲ್ಲ ಬಿಬ್ಲಿಕಲ್ ಆಗಿ ಆನ್ಸರ್ ಮಾಡೋದು ಬೇಡ ಆಯ್ತಾ. ನೀವೆಲ್ಲ ಭಾನುವಾರದ ಕ್ರೈಸ್ತರ ತರ ಆನ್ಸರ್ ಮಾಡ್ಬಿಟ್ಟು ಆಮೇಲೆ ಆಚೆ ಹೋದ ತಕ್ಷಣ ಲೋಕದ ಕ್ರೈಸ್ತರಾಗಿ ನಿಂತ್ಕೊಳ್ಳೋದಲ್ಲ ಆಯ್ತಾ. ನಿಜವಾಗ್ಲೂ ನೀವು ಲೋಕದಲ್ಲಿರುವಾಗ ಆಶೀರ್ವಾದ ಅಂದ್ರೆ ಏನ್ ಬಯಸ್ತೀರಿ? ಮನೆಗೆ ಬೇಕಾದ ಪದ, ಅದು ನಿಜವಾದ ಉತ್ತರಗಳು ಆಯ್ತಾ. ಕೊರತೆಗಳಿಂದ ಬಿಡಿಸ್ಬೇಕು, ಸಹಾಯಗಳು ಬೇಕು. ಆಮೇಲೆ ಫಿಲಿಪದರಿಗೆ ಕೆಲಸ ಕಾಯಂ ಆಗ್ಬೇಕು, ಸಾಲ ತೀರಿಸಲ್ಕೊಡ್ಬೇಕು, ಪೂಜನ್ಗೆ ಎಲ್ಲರೂ ಅವಳನ್ನ ಪ್ರೀತಿ ಮಾಡಬೇಕು, ಎಲ್ಲ ಮನೆ ತುಂಬ ಒಳ್ಳೊಳ್ಳೆ ವಸ್ತುಗಳಿರ್ಬೇಕು. ಓಕೆ, ಇದು ಆಶೀರ್ವಾದ ಅಂದ್ರಲ್ವಾ. ಹಾಗಾದ್ರೆ ಯಾಕೋಬನ ಹತ್ರ ಅದು ಇರ್ಲಿಲ್ವಾ? ಅವ್ನಿಗೆ ಎಷ್ಟು ಜನ ಹೆಂಡ್ತೀರು ಹೇಳಿ? 2 ಧರ್ಮಪತ್ನಿಯರು, 2 ಉಪಪತ್ನಿಯರು. ಎಷ್ಟು ಜನ ಮಕ್ಕಳು? 12 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗಳು. ರಾಶಿ ಆಡು, ಒಂಟೆ, ದನ, ಕತ್ತೆ, ಕುರಿ, ಮೇಕೆ ಎಲ್ಲವೂ ಇದೆ. ಆದ್ರೂ ಅವ್ನು ಹೇಳ್ತಾರ ಮಾತು, ಅದಕ್ಕಿಂತ ಆಶೀರ್ವಾದ ಬೇಕಾ? ಈಗ ಅದಲ್ದೇನೆ ಮಾವನ ಮನೆಯಿಂದ ಅವ್ನು ಏನ್ ಮಾಡ್ತಾ ಇದ್ದಾನೆ? ತಂದೆ ಮನೆಗೆ ಹೋಗ್ತಾ ಇದ್ದಾನೆ. ಅವನು 1 ಕೋಲು ಹಿಡಿದುಕೊಂಡು ಎಬ್ಬೋ ಕೋಳೆಯನ್ನು ದಾಟಿದಂಥ ವ್ಯಕ್ತಿ ಈಗ 2 ಪಾಳೆಗಳಿಗೆ ಒಡೆಯನಾಗಿದ್ದೇನೆ ಅಂತ ಆತನೇ ಬಾಯ್ಬಿಟ್ಟು ಹೇಳ್ತಾನೆ. ಇಷ್ಟೆಲ್ಲ ಆಶೀರ್ವಾದ ಅಲ್ವಾ? ಇದೆಲ್ಲ ಇದ್ರು ಅವನೇನ್ ಕೇಳ್ತಾ ಇದ್ದಾನೆ? ನನ್ನನ್ನ ಆಶೀರ್ವದಿಸು. ಹಲ್ಲೆಲೂಯಾ. ನನ್ನನ್ನ ಆಶೀರ್ವದಿಸು. ಹಾಗಾದ್ರೆ ಆಶೀರ್ವಾದ ಅಂದ್ರೆ ಈ ಲೌಕಿಕವಾದ ಸಂಗತಿಗಳಲ್ಲ. ಆಶೀರ್ವಾದ ದೇವರ ವಾಕ್ಯದಲ್ಲಿರುವಂತ ಆಶೀರ್ವಾದ ಅದು ಏನಂತ ಅಂದ್ರೆ ಆತ್ಮದಲ್ಲಿ ಬಿಡುಗಡೆ. ಹಲ್ಲೆಲೂಯಾ. ಆತ್ಮದಲ್ಲಿ ಬಿಡುಗಡೆ, ಸಮಾಧಾನ, ಪ್ರೀತಿ, ನಂಬಿಕೆ ಮತ್ತು ತೃಪ್ತಿ, ಇದರಿಂದ ಕೂಡಿದ ಜೀವನವೇ ಆಶೀರ್ವದಿಸಿದ ಜೀವಿತ. ಹಲ್ಲೆಲೂಯಾ. ಯಾಕೆಂದ್ರೆ ಪ್ರಸಂಗಿ ಗ್ರಂಥದಲ್ಲಿ ಹೇಳುತ್ತೆ, ಬಯಸುತ್ತಲೇ ಇರುವವನಿಗೆ ಎಷ್ಟಿದ್ದರೂ ಸಾಲದು. ಈಗ ನಿಮ್ಗೆ 1,000 ರೂಪಾಯಿ ಕೊಟ್ರೆ 2,000 ರೂಪಾಯಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಅಲ್ವಾ? ಈಗ 1,000 ರೂಪಾಯಿನ ಬಟ್ಟೆ ಕೊಡ್ಸಿದ್ರೆ 2,000 ರೂಪಾಯಿನ ಬಟ್ಟೆ ಕೊಡ್ಸಿದ್ರೆ ಚೆನ್ನಾಗಿರ್ತಿತ್ತಲ್ವಾ? 10 ಗ್ರಾಮ್ದು ಒಡವೆ ತಂದ್ರೆ 20 ಗ್ರಾಮ್ ತಂದಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಬಯಸುತ್ತಲೇ ಇರುವವನಿಗೆ ಎಷ್ಟಿದ್ದರೂ ಸಾಲದು. ಈ ಲೋಕದ ಸಂಗತಿಗಳು ನಮ್ಮನ್ನ ಯಾವತ್ತೂ ತೃಪ್ತಿಯ ಕಡೆಗೆ ನಡೆಸುವುದೇ ಇಲ್ಲ. ಅದಕ್ಕೋಸ್ಕರವೇ ಯಾಕೋಬ ಏನ್ ಮಾಡ್ದ? ಆಶೀರ್ವಾದಕ್ಕೋಸ್ಕರವಾಗಿ ತನ್ನ ಅಣ್ಣನನ್ನ ವಂಚಿಸ್ತಾನೆ, ಆಶೀರ್ವಾದಕ್ಕೋಸ್ಕರ ತನ್ನ ತಂದೆಯನ್ನ ವಂಚನೆ ಮಾಡ್ತಾನೆ, ಆಶೀರ್ವಾದಕ್ಕೋಸ್ಕರ ತನ್ನ ಮಾವನನ್ನ ವಂಚನೆ ಮಾಡ್ತಾನೆ. ರಾಹೇಲ, ತಾನು ಪ್ರೀತಿ ಮಾಡಿದ ರಾಹೇಲಿಗೋಸ್ಕರ 1 ಅಲ್ಲ 2 ಅಲ್ಲ 14 ವರ್ಷ ಅವರ ಮಾವನ ಮನೆಯಲ್ಲಿ ಜೀತ ಮಾಡ್ತಾನೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳೋದು, ಹೆಣ್ಣಿಗೋಸ್ಕರ ಜೀತ ಮಾಡಿದವನು ನೀನು ಅಂತ ದೇವ್ರ ವಾಕ್ಯ ಆತನ ವಿಷಯದಲ್ಲಿ ಮಾತನಾಡುತ್ತೆ. ಯಾರಿಗೋಸ್ಕರ ಜೀತ ಮಾಡ್ದ? ಹೆಣ್ಣಿಗೋಸ್ಕರ. ರಾಹೇಲಳ ಪ್ರೀತಿಗೋಸ್ಕರವಾಗಿ ಅವನ ದಾಹದಿಂದ ಬಾವಿ ಹತ್ರ ಕೂತಿರ್ತಾನೆ. ರಾಹೇಳ ಕೊಡವನ್ನ ಹಿಡ್ಕೊಂಡು ಬಂದ ತಕ್ಷಣನೇ, ಆಕೆನ ನೋಡಿದ ತಕ್ಷಣನೇ ಆತನಿಗೆ ಪ್ರೀತಿ ಉಂಟಾಗತ್ತೆ. ಆ ಪ್ರೀತಿಯ ನಿಮಿತ್ತವಾಗಿ 14 ವರ್ಷ ಆತನ ಜೀತವನ್ನ ಮಾಡ್ತಾನೆ. ಜೀತವನ್ನ ಮಾಡಿ ತಿರುಗ ಅವನೇನ್ ಮಾಡ್ತಾನೆ? ತನ್ನ ಸಂಪತ್ತಿಗೋಸ್ಕರವಾಗಿ, ಆಡು, ಕುರಿ, ದನ, ಮೇಕೆಗೋಸ್ಕರವಾಗಿ ಏನ್ ಮಾಡ್ತಾನೆ? ಮತ್ತೆ 6 ವರ್ಷ, ಅಲ್ಲಿಗೆ ಎಷ್ಟು ವರ್ಷ ಆಯ್ತು? 20 ವರ್ಷ ಜೀತವನ್ನ ಮಾಡಿ ಹೆಂಡತಿ, ಮಕ್ಕಳು, ಸಂಪತ್ತನ್ನ ಸಂಪಾದನೆ ಮಾಡಿಕೊಂಡಿದ್ದಾನೆ. ಈಗ ದೇವ್ರು ಹೇಳ್ತಾ ಇದ್ದಾರೆ, ಈ ದೇಶವನ್ನು ಬಿಟ್ಟು ನೀನು ನಿನ್ನ ತಂದೆ ಮನೆ ಕಡೆಗೆ ಹೋಗು ಅಂತ. ಈಗ ಆತನು ಹೋಗುವಂತ ಸಮಯದಲ್ಲಿ ಆತನಿಗೆ ಏನಾಗ್ತಾ ಇದೆ? ದೇವರು ಬಂದು ಆತನ ಸಂಗಡ, ಯೇಸು ಸ್ವಾಮಿ ಬಂದು ಆತನ ಸಂಗಡ ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಡಂತ ಸಮಯದಲ್ಲಿ ಯಾಕೋಬ ತನ್ನ ಶಕ್ತಿಯನ್ನ ಮೀರಿ ಹೋರಾಟ ಮಾಡ್ತಾ ಇದ್ದಾನೆ. ಅಲ್ಲಿ ಏನಾಯ್ತು ಅಂದ್ರೆ, ಅಲ್ಲಿರಂತ ಕರ್ತನ ದೂತರಿಗೆ ಜಯಿಸ್ಲಿಕ್ಕೆ ಆಗಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಷ್ಟು ಬಲಿಷ್ಠನಾಗಿ ನಿಂತಿದ್ದಾನೆ. ಈಗ ದೇವ್ರೇನ್ ಮಾಡ್ತಾರೆ? ತನ್ನ ಕೀಲನ್ನ ಮುಟ್ತಾರೆ. ಕೀಲನ್ನ ಮುಟ್ಟಿದ ತಕ್ಷಣನೇ ಅಲ್ಲಿ ಕೀಲು ತಪ್ಪಿದ ನಿಮಿತ್ತ ಆಗ ಯಾಕೊಬ್ಬರಿಗೆ ಗೊತ್ತಾಗತ್ತೆ, ನಾನು ಹೋರಾಟ ಮಾಡ್ತಾ ಇರೋದು ಯಾವುದೋ ಪುರುಷ ಅಲ್ಲ,
ಈತನು ನಿಜವಾಗ್ಲೂ ಯೇಸು ಕ್ರಿಸ್ತನೇ ಅಂತ ಹೇಳಿ ಆತನಿಗೆ ಅರ್ಥ ಆಗಿ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಅಬ್ರಹಾಮ ಶಕ್ತಿ ಇರೋ ತನಕ ಓಡ್ದ ಎಲ್ಲ ಓಡಾಯ್ತು. ಕೊನೆಗೆ ಆತನ ಮುಪ್ಪಿನ ಮುದುಕ ಆದಾಗ ದೇವ್ರು ಹೇಳ್ತಾರೆ, ನಾನು ನಿನಗೆ ಒಂದು ಸಂತಾನವನ್ನ ಕೊಡ್ತೀನಿ. ಆಗ ಅಬ್ರಹಾಮ ಹೇಳ್ತಾನೆ ನಡಿಕೊಂಡು, ಅಪ್ಪ ನನಗೆ 99 ವರ್ಷ ವಯಸ್ಸಾಯ್ತು. ಸಾರಾಳಿಗೆ ಎಷ್ಟು ವರ್ಷ? 80 ವರ್ಷ ಆಯ್ತು. ಒಬ್ಬ ಮಗನಿಗೆ ನೀನು ಆಯಿಸ್ಕೊಡು ಸಾಕು ಅಂತ. ಆಗ ದೇವ್ರು ಹೇಳೋದು, ಅವನು ವಾಗ್ದಾನದ ಸಂತತಿಯಲ್ಲ, ನಾನು ಅವನ್ನೂ ಆಶೀರ್ವದಿಸ್ತೇನೆ, ನೀನು ಮಾಡ್ಕೊಂಡ ತಪ್ಪಿನ ನಿಮಿತ್ತವಾಗಿ ಅವನ್ನೂ ಆಶೀರ್ವದಿಸ್ತೇನೆ. ಆದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವವನೇ, ಸಾರಳಿಂದ ಜನಿಸಿದ ಮಗನೇ ಆಶೀರ್ವಾದದ ಸಂತಾನವಾಗಿ ನಿಲ್ತಾನೆ. ಅಂದ್ರೆ ಈ ಎರಡೂ ಸಂಗತಿಯಲ್ಲೂ ಈತನು ಓಡಿ ಆಶೀರ್ವಾದಕ್ಕೋಸ್ಕರ ಓಡಿ ಎಲ್ಲವನ್ನ ಸಂಪಾದನೆ ಮಾಡ್ಕೊಂಡ. ಇನ್ನು ಓಡಬಾರ್ದು ಅಂತ ದೇವ್ರೇನ್ ಮಾಡ್ತಿದ್ದಾರೆ, ತನ್ನ ಕೀಲನ್ನ ಮುಟ್ತಾ ಇದ್ದಾರೆ. ಈಗ ಆತನ ಓಡ್ಲಿಕ್ಕೆ ಸಾಧ್ಯನಾ? ಏಸಾವ ಬಂದಾಗ ಅವನೇನ್ ಹೇಳ್ತಾನೆ, ಇಲ್ಲ ನಿನ್ನ ದಾಸನು ನಾನು ಮೆಲ್ಲಗೆ ನಡ್ಕೊಂಡು ಕುರಿಗಳನ್ನೆಲ್ಲ ನಡೆಸ್ಕೊಂಡು ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಡು ಮೆತ್ತಗೆ ಬರ್ತಾ ಇರ್ತೀನಪ್ಪ, ನೀನು ಹೋಗು ಅಂತ. ಅದೇ ಮೊದಲಿನ ಯಾಕೋಬ ಆಗಿದ್ರೆ, ಹೌದಾ ನಿನ್ನ ರಥದಲ್ಲಿ ಬರ್ತೀಯ, ನಾನು ಅದಕ್ಕಿಂತ ಮುಂದಾಗಿ ಕೊಡ್ತೀನಿ ಅಂತ ಹೇಳಿ ಓಡಿ ಹೋಗ್ತಾ ಇದೆ. ಅಂದ್ರೆ ಎಲ್ಲಿವರೆಗೂ ನಿಮ್ಮ ಪ್ರಯತ್ನಗಳು ನಿಲ್ಲಲ್ವೋ ಅಲ್ಲಿವರೆಗೂ ದೇವರ ಕಾರ್ಯ ನಿಮ್ಮಲ್ಲಿ ಸಾಗುವುದಿಲ್ಲ. ಹಲ್ಲೆಲೂಯಾ. ಎಲ್ಲಿವರೆಗೂ ನಿಮ್ಮ ಯೋಚನೆಗಳು ಕಾರ್ಯವನ್ನ ಮಾಡ್ತಾನೆ ಇರ್ತವೋ ಅಲ್ಲಿವರೆಗೂ ದೇವರ ಯೋಜನೆಗಳು ನಿಮ್ಮಲ್ಲಿ ಕಾರ್ಯವನ್ನ ಸಾಧಿಸುವುದಿಲ್ಲ. ಈಗೆಲ್ಲವೂ ಯಾಕೋಬನಿಗೆ ಅರ್ಥ ಆಗ್ತಾ ಇದೆ, ಅಯ್ಯೋ ಈ ಆಶೀರ್ವಾದ ನಿಜವಾದದಲ್ಲ. ನಿಜವಾದ ಆಶೀರ್ವಾದ ಏನಂದ್ರೆ ಅದು ಕರ್ತನಿಂದ ಬಿಡುಗಡೆ. ಯಾಕೆಂದ್ರೆ ಆತನಿಷ್ಟೆಲ್ಲ ಸಂಪಾದನೆ ಮಾಡಿದ್ರು ಆತನಿಗೆ ಆತ್ಮದಲ್ಲಿ ತೃಪ್ತಿನೇ ಇಲ್ಲ, ಸಮಾಧಾನನೇ ಇಲ್ಲ. ಈಗ ಆತನ ಏನಾಗ್ತಾ ಇದ್ದಾನೆ, ಯಾಕೋಬ ವಂಚಕನಾಗಿದ್ದಂಥವನು ಇವಾಗ ಏನಾಗ್ತಾ ಇದ್ದಾನೆ, ಇಸ್ರಾಯೇಲ್ ಆಗಿ ದೇವರ ಸಂಗಡ ಹೋರಾಡಿ ಗೆದ್ದ ಮನುಷ್ಯನಾಗಿ ಆತನು ಬದಲಾಗ್ತಾ ಇದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಆಶೀರ್ವಾದ ಅಂದ್ರೆ ಏನಂದ್ರೆ ನಮಗೆ ಆತ್ಮದಲ್ಲಿ ಬಿಡುಗಡೆ, ನಮ್ಮಲ್ಲಿ ಸಮಾಧಾನ, ಪ್ರೀತಿ, ನಂಬಿಕೆ ಮತ್ತು ತೃಪ್ತಿಯ ಜೀವಿತ ಇರುವಂತದ್ರಲ್ಲೇ ತೃಪ್ತಿ ಪಡುವಂತ ಜೀವಿತ, ಅದೇ ಕರ್ತನು ಕೊಡುವಂತ ಆಶೀರ್ವಾದ. ಅದನ್ನ ದೇವ್ರು ಹೇಳ್ತಾ ಇರೋದು, ಇದೇ ದಿವಸ ಮೊದಲುಗೊಂಡು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ. ಹಾಗಂತ ಯಾವಾಗ ಈ ಭಾವನೆ ನಮ್ಮೊಳಗಡೆ ಬರುತ್ತೋ ಆಗ ದೇವರು ನಮ್ಗೆ ಎಂತೆಂಥ ರಾಶಿ ಐಶ್ವರ್ಯಗಳನ್ನ ಸುರಿದಾಗಲೂ, ಶ್ರೇಷ್ಠ ಭೋಜನ ಪದಾರ್ಥಗಳನ್ನ ಸುರಿದಾಗಲೂ ನಮ್ಗೇನ್ ಅನ್ಸಲ್ಲ, ಅದ್ಯಾವುದ್ರಲ್ಲಿ ಉಲ್ಲಾಸ ಅಂತ ಅನ್ಸಲ್ಲ. ಅದ್ರಲ್ಲಿ ನಮ್ಗೇನು ಮನಸ್ಸಿರುತ್ತೆ ಅಂದ್ರೆ ಕರ್ತನನ್ನ ಸ್ತುತಿಸುವುದಕ್ಕೂ, ಕರ್ತನ ಸಮ್ಮುಖದಲ್ಲಿ ಸಮಯವನ್ನು ಕಳೆಯುವುದಕ್ಕೂ ಅದೇ ನಮ್ಗೆ ಶ್ರೇಷ್ಠವಾದ ಸೌಭಾಗ್ಯ ಅನ್ಸುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ದೇವ್ರು ಹೇಳುವಂತ ಮಾತೇನಂದ್ರೆ, ಅವರೆಲ್ಲ ಏನ್ ಮಾಡಿದ್ರು, ಲೋಕವನ್ನ ಮುಂದಿಟ್ಟು ಓಡೋದು, ಕರ್ತನನ್ನ ಹಿಂದಿಟ್ಟಿ ಓಡೋದು. ಹಾಗಾಗಿ ತಕ್ಕ ಕಾಲದಲ್ಲಿ ಆಶೀರ್ವಾದವನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ಆಶೀರ್ವಾದ ಹೊಂದಬೇಕು ಅನ್ನೋದಾದ್ರೆ ನೀವು ಲೋಕವನ್ನ ಹಿಂದಿಕ್ಕಿ ಕರ್ತನನ್ನು ಮುಂದಿಟ್ಟು ನಡೆಯುವಾಗ ಮಾತ್ರವೇ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ, ಆಶೀರ್ವಾದವನ್ನ ಹೊಂದಲಿಕ್ಕೆ ಸಾಧ್ಯ. ಈಗ ಹೊಸ ಒಡಂಬಡಿಕೆಗೆ ಬರುವಾಗ ಕುಳ್ಳ ಜಕ್ಕಾಯನ ಮನೆಗೆ ಯೇಸುಸ್ವಾಮಿ ಹೋಗ್ತಾರೆ. ಯೇಸುಸ್ವಾಮಿ ಹೋಗಿ ಏನ್ ಹೇಳ್ತಾರೆ, ಈತನು ಅಬ್ರಹಾಮನ ವಂಶಿಕನಲ್ಲವೇ, ಈ ಮನೆಗೆ ಇವತ್ತು ರಕ್ಷಣೆ ಆಯಿತು ಅಂತ ಹೇಳ್ತಾರೆ. ಆತನ ಹಣ ಆಸ್ತಿ ಸಂಪಾದನೆ ಮಾಡಿರ್ಲಿಲ್ವಾ, ಆತನ ಟ್ಯಾಕ್ಸ್ ಕಲೆಕ್ಟರ್ ಆಗಿದ್ದ, ಬೇಕಾದಷ್ಟು ಹಣ ಇತ್ತು, ಆಸ್ತಿ ಇತ್ತು, ಐಶ್ವರ್ಯ ಇತ್ತು, ಅವೆಲ್ಲವನ್ನ ಸಂಪಾದನೆ ಮಾಡಿದ್ರು, ಒಳ್ಳೆ ಪದವಿಯಲ್ಲಿದ್ರು ಆತನಿಗೆ ಮನಸ್ಸಿನಲ್ಲಿ ಏನಿಲ್ಲ, ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ, ಆತ್ಮದಲ್ಲಿ ಬಿಡುಗಡೆ ಇಲ್ಲ. ಅದನ್ನು ಅರಿತಂತ ವ್ಯಕ್ತಿ ಆತನು ಹೋಗಿ ಯೇಸುಸ್ವಾಮಿಯನ್ನು ನೋಡ್ಲೇಬೇಕು ಅಂತ ಹೋಗುವಾಗ ಅಲ್ಲಿ ಸ್ಥಳವಿಲ್ಲದ ಕಾರಣ, ಅಂದ್ರೆ ಆತನ ಗಿಡ್ಡನಾಗಿದ್ದ ಕಾರಣ ಆಲದ ಮರವನ್ನು ಹತ್ತಿ ಆತನು ಕುಳಿತುಕೊಳ್ಳುವಾಗ ಯೇಸುಸ್ವಾಮಿ ಏನ್ ಮಾಡ್ತಾರೆ, ಆತನನ್ನು ನೋಡಿ, ಜಕ್ಕಾಯನೇ ತಟ್ಟನಿಳಿದು ಬಾ, ಇವತ್ತು ನಾನೇನ್ ಮಾಡ್ತೀನಿ, ನಿನ್ನ ಮನೆಯಲ್ಲಿ ಉಳಿದುಕೊಳ್ತೀನಿ. ಹಾಗಾದ್ರೆ ಯಾರೆಲ್ಲ ಕರ್ತನನ್ನ ಆತುರವಾಗಿ ಹುಡುಕ್ತಾರೋ ಅವರ ಮನೆಯಲ್ಲಿ, ಅವರ ಹೃದಯಗಳಲ್ಲಿ ಯೇಸುಸ್ವಾಮಿ ಏನ್ ಮಾಡ್ತಾರೆ, ಉಳಿದುಕೊಳ್ತಾರೆ. ಆಗ ಆ ಹೃದಯಕ್ಕೂ ಆ ಮನೆಗೆ ಏನಾಗುತ್ತೆ, ರಕ್ಷಣೆ ಮತ್ತು ಅಬ್ರಹಾಮನ ಸೌಭಾಗ್ಯದಲ್ಲಿ ಸೇರುವಂತ ಸೌಭಾಗ್ಯವನ್ನ ದೇವರು ಅನುಗ್ರಹ ಮಾಡ್ತಾರೆ. ಹಲ್ಲೆಲೂಯಾ. ಹಾಗೆ ಲೂಕನ ಬರೆದ ಸುವಾರ್ತೆಯಲ್ಲಿ ಒಂದು ಸ್ತ್ರೀ ಇರುತ್ತೆ, ರಕ್ತ ಕುಸುಮ ರೋಗಿ. ಅಲ್ಲಿ ವಾಕ್ಯ ಹೇಳೋದೇನಂದ್ರೆ, ಆಕೆ ಯಾರಿಂದಲೂ ಗುಣವಾಗದೇ ಇದ್ದಳು. ಹಲ್ಲೆಲೂಯಾ. ಯಾವ ವೈದ್ಯನಿಂದಲೂ, ಯಾವ ಪೂಜಾರಿಯಿಂದಲೂ, ಯಾವ ದೇವಸ್ಥಾನಗಳಿಂದಲೂ ಆಕೆ ಏನಾಗ್ತಾನೆ ಇಲ್ಲ, ಗುಣವನ್ನ ಹೊಂದಲಾರದೆ ಇದ್ದಾಳೆ. ಈಗ ಆಕೆ ಕೈಯಲ್ಲಿದ್ದೆಲ್ಲವೂ ಖರ್ಚಾಗಿ ಹೋಯ್ತು, ಎಲ್ಲವೂ ಕಳೆದು ಹೋಯಿತು. ಇಂಥ ಸಮಯದಲ್ಲಿ ಆಕೆ ಯಾರ ಬಳಿಗೆ ಬರ್ತಾ ಇದ್ದಾಳೆ, ಯೇಸು ಸ್ವಾಮಿಯ ಬಳಿಗೆ ಬರ್ತದೆ. ಆಕೆ ಅಂದುಕೊಳ್ಳುವುದೇನು, ಆತನ ಬಟ್ಟೆಯ ಗೊಂಡೆಯನ್ನಾದರೂ ನಾನು ಮುಟ್ತೇನೆ, ನಾನು ಸ್ವಸ್ಥನಾಗುವೆನು. ಹಲ್ಲೆಲೂಯಾ. ಸ್ವಸ್ಥಳಾದಳ,
ದೇವರೇನ್ ಹೇಳ್ತಾರೆ? ಸಮಾಧಾನದಿಂದ ಹೋಗು. ಯಾಕೆಂದ್ರೆ ಆಕೆ ಕ್ರಿಸ್ತನ ಬಳಿಗೆ ಬರುವಾಗ ಸಮಾಧಾನವಿಲ್ಲದೆ ಬಂದಳು, ಕ್ರಿಸ್ತನ ಬಳಿಯಿಂದ ಹೋಗುವಾಗ ಸಮಾಧಾನದಿಂದ ಹೋದಳು. ಅದೇ ನಿಜವಾದ ಆಶೀರ್ವಾದ. ಹಾಗಾದ್ರೆ ಕರ್ತನಲ್ಲಿ ಪ್ರಿಯರಾದ ನಿಮಗೆ ದೇವರು ತಿಳಿಸುವಂತ ಮಾತೇನಂದ್ರೆ, ಆಶೀರ್ವಾದ ಅಂದ್ರೆ ಪಾತ್ರೆ, ಕಟ್ಟೆ, ವಜ್ರ, ವೈಡೂರ್ಯ, ಬಟ್ಟೆಗಳು, ಕಾರು, ಬಂಗ್ಲೆ, ಬೇಜಾನ್ ದುಡ್ಡು ಎಲ್ಲವನ್ನ ಎಲ್ಲರೂ ಸಂಪಾದನೆ ಮಾಡಿ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಅಲ್ವಾ? ಆದರೆ ದೇವರು ನಮ್ಮನ್ನ ಕರೆದಿರುವುದು ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವುದಕ್ಕೋಸ್ಕರ. ಇಲ್ಲಿ ನಾವು ಸತ್ಕಾರ್ಯಗಳನ್ನ ಮಾಡೋದಕ್ಕೋಸ್ಕರವೇ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ದೇವರು ವಾಕ್ಯ ಹೇಳುತ್ತೆ. ಹಾಗಾದ್ರೆ ನಾವು ಕರ್ತನನ್ನ ಪ್ರತಿಯೊಬ್ಬರು ಪರಿಪೂರ್ಣವಾಗಿ ಹುಡುಕುವುದಾದರೆ ಅದೇ ನಮ್ಮ ಆಶೀರ್ವಾದದ ಮೊದಲನೇ ದಿನ. ಹಲ್ಲೆಲೂಯಾ. ಯಾವಾಗ ನೀವು ಹುಡುಕ್ತಿರೋ ಆಗ ದೇವ್ರು ಹೇಳೋದೇನೋ? ಹುಡುಕಿರಿ ಸಿಕ್ಕುವುದು. ಹುಡುಕುವ ಪ್ರತಿಯೊಬ್ಬನಿಗೂ ನಾನು ಸಿಗ್ತೇನೆ ಅಂತ ದೇವ್ರು ಹೇಳ್ತಾರೆ. ಯಾವಾಗ ನೀವು ಯೇಸು ಕ್ರಿಸ್ತನ ಅಂಗೀಕಾರ ಮಾಡ್ಕೊಳ್ತಿರೋ, ಯಾವಾಗ ಯೇಸು ಕ್ರಿಸ್ತನ ನಿಮ್ಮ ಹೃದಯದಲ್ಲಿ ಹುಡುಕ್ತಾ ಇರ್ತಿರೋ, ಆಗ ದೇವರೇನ್ ಮಾಡ್ತಾರೆ? ಆತನು ಬರುವುದು ಮಾತ್ರವಲ್ಲದೆ ಪರಲೋಕದ ವೈಭವದೊಟ್ಟಿಗೆ, ಈಗ ರಾಜಾದಿ ರಾಜನಾಗಿರುವಂತ ಯೇಸು ನಮ್ಮ ಹೃದಯದಲ್ಲಿ ಬಂದ್ರೆ ನಮ್ಮನ್ನ ಭಿಕ್ಷೆ ಎತ್ತುವಂತವರಾಗಿ ಬಿಟ್ಬಿಟ್ಟಿರ್ತಾರ? ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಕುರಿ ಕಾಯುವನ ಜೀವಿತದಲ್ಲಿ ಬಂದ ನಿಮಿತ್ತವಾಗಿ ದೇವರವನ ಅರಸನಾಗಿ ಮಾಡೋದು ಅಲ್ವಾ? ಆತನನ್ನು ಹಿಂಬಾಲಿಸುವಂತ ಪ್ರತಿಯೊಬ್ಬರನ್ನ ದೇವರು ಉನ್ನತವಾಗಿಡ್ಲಿಕ್ಕೆ ಮಾತ್ರನೇ ನೋಡ್ತಾರೆ ಹೊರತು, ತಲೆಯಾಗಿಡ್ಲಿಕ್ಕೆ ನೋಡ್ತಾರೆ ಹೊರತು ಬಾಲವನ್ನಾಗಿಡುವುದಿಲ್ಲ. ನಾವೇನ್ ಮಾಡ್ತೇವೆ? ಯೇಸು ಕ್ರಿಸ್ತನನ್ನೇ ಬಿಟ್ಟು ತಲೆಯಾಗ್ಲಿಕ್ಕೆ ಹೋಗ್ತೇವೆ, ಆಗ ನಾವು ಬಾಲವಾಗಿಯೇ ನಿಲ್ತೇವೆ. ಹಲ್ಲೆಲೂಯಾ. ಹಾಗಾದ್ರೆ ನೀವೆಲ್ಲರೂ ಆಶೀರ್ವಾದದ ನಿಧಿಗಳಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಬ್ರಹಾಮನ ಹಾಗೆ ತಡ ಮಾಡೋದಲ್ಲ. ಯಾಕೊಬ್ಬನು ಎಲ್ಲವನ್ನ ಸಂಪಾದನೆ ಮಾಡಿ ಮಾಡಿ ಆಯಾಸಗೊಂಡು ಕೊನೆಗೆ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ಬಿಡುವುದೇ ಇಲ್ಲ ಅಂತ ಕೊನೆಯಲ್ಲಿ ಆತನಿಗೆ ಜ್ಞಾನೋದಯ ಆಗ್ತಾ ಇದೆ. ಆದ್ರೆ ಕಾಲ ಇರುವಾಗಲೇ ನಾವೇನ್ ಮಾಡ್ಬೇಕು? ನಮ್ಮಲ್ಲಿರುವಂತೆ ಕೆಟ್ಟ ಹೃದಯಗಳನ್ನ ತೆಗೆದುಹಾಕಿ, ಅಪನಂಬಿಕೆಯ ಹೃದಯವನ್ನ ತೆಗೆದುಹಾಕಿ ಸಂಪೂರ್ಣವಾಗಿ ಆತನನ್ನ ಅಂಟಿಕೊಂಡು ಸೇವಿಸುತ್ತಾ ಹೋಗುವುದಾದ್ರೆ ಅಲ್ಲಿಂದಲೇ ನಮ್ಮ ಆಶೀರ್ವಾದಗಳು ಪ್ರಾರಂಭ ಆಗ್ತವೆ. ನಿಮ್ಮ ಸುತ್ತಲಿರುವವರು ಕೊರತೆಯಲ್ಲಿದ್ದರೂ ಸಹ, ನಿಮ್ಮ ಸುತ್ತಲಿರುವವರು ಸಮಾಧಾನವಿಲ್ಲದೆ ಇದ್ದರೂ ಸಹಿತವಾಗಿ ದೇವರು ನಿಮ್ಮನ್ನ ಸಮಾಧಾನವಾಗಿ ಸಂತೃಪ್ತಿಯಾಗಿ ನಡೆಸಲು ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದೇ ನಿಮ್ಮ ಆಶೀರ್ವಾದದ ದಿನವಾಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸಂಜೆ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ.